ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗವರಪು. ಹೇಗಾದ್ರೂ ಮಾಡಿ ಅಮಿತ್ ಶಾನ ಉಪ ಪ್ರಧಾನಿ ಮಾಡಬೇಕು. ಆ ಮೂಲಕ ನರೇಂದ್ರ ಮೋದಿಯ ನಂತರ ಅಮಿತ್ ಶಾ ಪ್ರಧಾನಿ ಆಗೋದಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳಾಗಬೇಕು ಅವುಗಳನ್ನು ಪೂರೈಸಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಲೆಕ್ಕಾಚಾರ. ಇದು ಕೇವಲ ನರೇಂದ್ರ ಮೋದಿ ಅವರ ಲೆಕ್ಕಾಚಾರ ಅಲ್ಲ, ಗುಜರಾತ್ ಲಾಬಿಯ ಲೆಕ್ಕಾಚಾರ. ಗುಜರಾತ್ ಲಾಬಿ ಇನ್ಕ್ಲೂಡ್ಸ್ ನರೇಂದ್ರ ಮೋದಿ, ಅಮಿತ್ ಶಾ, ಅಂಬಾನಿ ಮತ್ತು ಅದಾನಿ. ಈ ಇಷ್ಟೂ ಜನರ ಬಯಕೆ ಏನು ಅಂದ್ರೆ ಅಮಿತ್ ಶಾ ಮುಂದಿನ ಪ್ರಧಾನಿ ಆಗಬೇಕು. ಆಗ ಅವರು ಅಂದುಕೊಂಡಂತಹ ಎಲ್ಲ ಕ್ರಿಯೆಗಳು, ಕರ್ಮಗಳು ಹಾಗೇ ಮುಂದುವರಿತಾ ಹೋಗ್ತವೆ. ಯಾವುದೇ ಬ್ರೇಕ್ ಬೀಳೋದಿಲ್ಲ. ಬೇರೆ ನಾಯಕ ಬಂದ್ರೆ, ಬೇರೆ ರಾಜ್ಯದ ನಾಯಕ ಬಂದ್ರೆ, ಬೇರೆ ವ್ಯಕ್ತಿ ಬಂದ್ರೆ, ಇವರು ಏನು ಲೆಕ್ಕಾಚಾರಗಳನ್ನ ಹಾಕಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೋ ಅವೆಲ್ಲವೂ ಸಹ ತಲೆ ಕೆಳಗಾಗ್ತವೆ. ಅದರಲ್ಲೂ ವಿಶೇಷವಾಗಿ ಅಂಬಾನಿ ಮತ್ತು ಅದಾನಿಗೆ ಬಹಳ ದೊಡ್ಡ ನಷ್ಟ ಆಗತ್ತೆ ಅನ್ನೋದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಆತಂಕ. ಹಾಗಾಗಿ ಅಮಿತ್ ಶಾಗೆ ಒಂದು ಕಡೆ ಅಂಬಾನಿ ಅದಾನಿ ಅವರ ಏನು ಪ್ರಗತಿಯ ಮಾರ್ಗ ಇದೆ ಅದನ್ನ ರಕ್ಷಿಸಿಕೊಂಡು ಹೋಗುವಂತಹದ್ದೊಂದು ಕನಸಾದರೆ, ಇನ್ನೊಂದು ತಾನು ಪ್ರಧಾನಿ ಆಗಬೇಕು ಅನ್ನುವಂತಹ ಇನ್ನೊಂದು ದೊಡ್ಡ ಕನಸು ಸಹ ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ಅಂತಹದ್ದೊಂದು ಪ್ರಯತ್ನ ನಡೀತಿದೆ ಅಂತ ಹೇಳಲಾಗ್ತಿದೆ. ಆದರೆ ಅದಕ್ಕೆ ಅಡ್ಡಗಾಲಾಗಿ RSS ನಿಂತಿದೆ. RSS ಯಾಕೆ ನಿಂತಿದೆ ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ RSS ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಯಾರೆಲ್ಲ ಅಡ್ಡಗಾಲಾಗಿ ನಿಂತಿದ್ದಾರೆ, ಯಾರಿಗೆಲ್ಲ ಅಮಿತ್ ಶಾನ ಈಗಲೇ ಪಕ್ಕಕ್ಕೆ ಸರಿಸ್ಬಿಡ್ಬೇಕು ಅನ್ನೋ ಮನಸ್ಸಿದೆ. ಯಾಕೆಂದ್ರೆ ಮುಂದೆ ಪ್ರಧಾನಿ ಹುದ್ದೆಯ ವಿಚಾರಕ್ಕೆ ತಮಗೆ ಕಾಂಪಿಟೀಟರ್ ಆಗಬಹುದು ಅನ್ನುವಂತಹ ಭಯ ಯಾರಿಗೆಲ್ಲ ಇದೆ, ಅಮಿತ್ ಶಾನ ಪಕ್ಕಕ್ಕೆ ಸರಿಸ್ಬೇಕು ಅನ್ನುವಂತಹ ಇಚ್ಛೆ ಯಾರಿಗೆಲ್ಲ ಇದೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಆಕ್ಚುಲಿ ಒಂದು ಚರ್ಚೆಗಳು ನಡೀತಾ ಇತ್ತು. ಏನು, ನರೇಂದ್ರ ಮೋದಿ ಅವರ ಸಂಪುಟ ಪುನರ್ರಚನೆ ಆಗತ್ತೆ, ಕೆಲವರು ಮಂತ್ರಿ ಸ್ಥಾನ ಕಳ್ಕೊಳ್ಬಹುದು, ಕೆಲವ್ರದ್ದು ಬದಲಾವಣೆ ಆಗತ್ತೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನೇನೋ ಆಗತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ವು. ಆದರೆ ಅದಕ್ಕೊಂದು ದಿನಾಂಕ ಫಿಕ್ಸ್ ಆಗಿಲ್ಲ, ಯಾವತ್ತು ಮಾಡ್ತಾರೆ ಅನ್ನುವಂಥದ್ದು. ಯಾಕೆ ಫಿಕ್ಸ್ ಆಗಿಲ್ಲ ಅನ್ನೋದರ ಹಿಂದೆ ಅಮಿತ್ ಶಾ ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಏನು ಅಮಿತ್ ಶಾದು ಕತೆ ಅಂತಂದ್ರೆ, ನರೇಂದ್ರ ಮೋದಿ ಅವರ ಇಚ್ಛೆ ಏನು ಅಂದ್ರೆ ಈಗಲೇ ಅಮಿತ್ ಶಾ ಅವರನ್ನ ಉಪ ಪ್ರಧಾನಿ ಮಾಡಬೇಕು. ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಅಡ್ವಾಣಿ ಉಪ ಪ್ರಧಾನಿಯಾಗಿದ್ರು, ಅದೇ ರೀತಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಮಿತ್ ಶಾನ ಉಪ ಪ್ರಧಾನಿ ಮಾಡಬೇಕು ಅನ್ನೋದು ಅವರ ಲೆಕ್ಕಾಚಾರ. ಆ ಮೂಲಕ ಮುಂದೆ 2029, ಆ ನಂತರ 2033, ಹೀಗೆ ಏನೇನೋ ಲೆಕ್ಕಾಚಾರಗಳಿದಾವ ಅವ್ರದ್ದು, 34. ಈ ಲೆಕ್ಕಾಚಾರಗಳಲ್ಲಿ ಮುಂದೆ ನಾವೇ ಬರೋದು, ಆಗ ನನ್ನ ನಂತರ ಅಮಿತ್ ಶಾನೇ ಪ್ರಧಾನಿ ಆಗಬೇಕು. ಯಾಕಂದ್ರೆ ಅಮಿತ್ ಶಾ ಸುಮಾರು 30-35 ವರ್ಷಗಳಿಂದ ನನ್ನನ್ನ ಕಾವಲು ಕಾಯ್ಕೊಂಡು ಬಂದಿರುವಂತಹ ವ್ಯಕ್ತಿ. ನಾನು ಮಾಡಿರುವ ಪ್ರತಿಯೊಂದು ಕೃತ್ಯದಲ್ಲೂ ಸಹ ನನ್ನ ಜೊತೆ ನಿಂತಿರುವಂತಹ ವ್ಯಕ್ತಿ, ನನ್ನ ಜೊತೆ ಸಾಗಿ ಬಂದಿರುವಂತಹ ವ್ಯಕ್ತಿ. ಹಾಗಾಗಿ ಆತನನ್ನ ಉಪ ಪ್ರಧಾನಿ ಮಾಡಿ ಪ್ರಧಾನಿ ಹುದ್ದೆಗೆ ನಾನು ವಯಸ್ಸಾಗುವಷ್ಟೊತ್ತಿಗೆ ಕಳಿಸ್ಬಿಡ್ಬೇಕು. ಅದೊಂದೇ ಕಾರಣ ಅಲ್ಲ ನರೇಂದ್ರ ಮೋದಿ ಅವರಿಗೆ. ಈ ಕಡೆ ಅವರು ಬ್ರದರ್ಸ್ ಇದಾರಲ್ಲ, ಅಂಬಾನಿ ಅದಾನಿ, ಅವರನ್ನು ಉದ್ಧಾರ ಮಾಡೋದನ್ನ ನಾನು ಹೇಗೆ ಆರಂಭಿಸಿದ್ದೀನೋ ಅದು ಹಾಗೆ ಮುಂದುವರಿಬೇಕು ಇನ್ನೊಂದಷ್ಟು ವರ್ಷ ಅಂತಂದ್ರೆ ನನ್ನದೇ ಮನಸ್ಥಿತಿಯ ವ್ಯಕ್ತಿನೇ ಅಲ್ಲಿ ಪ್ರಧಾನಿ ಆಗಬೇಕು ಅನ್ನೋದು ಸಹ ನರೇಂದ್ರ ಮೋದಿ ಅವರ ಲೆಕ್ಕಾಚಾರದ ಭಾಗ. ಇದು ನರೇಂದ್ರ ಮೋದಿ ಅವರ ಲೆಕ್ಕಾಚಾರ ಮಾತ್ರ ಅಲ್ಲ, ಅಂಬಾನಿ ಅದಾನಿಯ ಲೆಕ್ಕಾಚಾರವೂ ಹೌದು ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಬೇರೆ ಯಾರಾದರೂ ಬಂದ್ರೆ ಅದಾನಿಗೆ ಅಂಬಾನಿಗೆ ನರೇಂದ್ರ ಮೋದಿ ಅವರು ಕೊಟ್ಟಷ್ಟು ಕೋಆಪರೇಷನ್, ಸಹಕಾರ ಬೇರೆಯವರು ಕೊಡೋದು ಕಷ್ಟ ಇರುತ್ತೆ. ಅವರಿಗೆ ಆಪ್ತರಾದಂತವ್ರು ಬೇರೆಯವರು ಇರಬಹುದು, ಅವರ ಆಪ್ತ ವಲಯಕ್ಕೆ ಅವ್ರು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇವರು ಏನು ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ, ಒಂದೋ ಕುಸಿದು ಬೀಳಬಹುದು ಅಥವಾ ಅಲ್ಲೇ ಸ್ಟಾಗ್ನೆಂಟ್ ಆಗಿಬಿಡಬಹುದು, ಮುಂದಕ್ಕೆ ಏರೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂಬಾನಿ ಅದಾನಿಗೆ. ಸೊ ನರೇಂದ್ರ ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಆದರೆ ಅದಕ್ಕೆ ಯಾವ ಅಡ್ಡಿ ಇರಲ್ಲ ಅನ್ನೋದು ಅಂಬಾನಿ ಅದಾನಿ ಅವರ ಒಂದು ಅಭಿಲಾಷೆ. ಅದಕ್ಕೆ ಪೂರಕವಾಗಿಯೇ ಇಷ್ಟೆಲ್ಲವೂ ನಡೀತಾ ಇದೆ. ಇನ್ನು ಅಮಿತ್ ಶಾಗೆ ಆಸೆ ಇದ್ದೇ ಇರುತ್ತೆ ಪ್ರಧಾನಿ ಆಗಬೇಕು ಅಂತ. ಸೊ ಅವರ ಆಸೆಯು ಒಳಗೊಂಡಂತೆ ಅದು ಒಳಗೊಳಗೇ ಪ್ರಯತ್ನ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಸಂಪುಟ ಪುನರ್ರಚನೆ ನಡೀತಾ ಇಲ್ಲ ಸದ್ಯಕ್ಕೆ ಅಂತ ಹೇಳಲಾಗ್ತದೆ. ಇನ್ನು ಅದಕ್ಕೆ ವಿರೋಧ ಇರಬೇಕಲ್ಲ, ಅದು ಎಂಥದೇ ಪಕ್ಷ ಆಗಿರ್ಲಿ, ಯಾರೋ ಒಬ್ಬರು ನೆಕ್ಸ್ಟ್ ಹುದ್ದೆಗೆ ಅಥವಾ ಉನ್ನತ ಹುದ್ದೆಗೆ ಹೋಗ್ತಿದ್ದಾರೆ ಅಂದ್ರೆ ಅದು ಕಾಂಪಿಟೇಷನ್ ಇರುತ್ತೆ, ವಿರೋಧ ಇರುತ್ತೆ. ಹಾಗಾದ್ರೆ ಯಾರ್ದು ವಿರೋಧ ಅಂದ್ರೆ ಮೊಟ್ಟ ಮೊದಲಿಗೆ ಹೈಯೆಸ್ಟ್ ಆಪೋಸಿಷನ್ ಬರ್ತಿರುವಂತಹದ್ದು RSS ಕಡೆಯಿಂದ.
ಮೋಹನ್ ಭಾಗವತ್ಗೆ ಸುತಾರಾಮ್ ಅಮಿತ್ ಶಾನ ಪ್ರಧಾನಿ ಮಾಡೋದು ಇಷ್ಟ ಇಲ್ಲ. 2 ಕಾರಣಗಳಿಗೆ ಇಷ್ಟ ಇಲ್ಲ. ಒಂದು, ಮತ್ತೆ ಗುಜರಾತಿನ ವ್ಯಕ್ತಿನೇ ಪ್ರಧಾನಿಯಾಗಿ ಮುಂದುವರಿಯೋದು ದೇಶದಲ್ಲಿ ಬೇರೆ ರೀತಿಯ ಸಂದೇಶವನ್ನ ಕೊಡುತ್ತೆ. ದೇಶದಲ್ಲಿ RSS ಬಗ್ಗೆ ಈ RSS ಅವರು ಟುಸ್ ಪಟಾಕಿಗಳು, ಇವ್ರದ್ದೇನು ನಡೆಯಲ್ಲ, ಅಮಿತ್ ಶಾ ಮೋದಿನೇ ಪರ್ಮನೆಂಟು ಅನ್ನೋ ಮನಸ್ಥಿತಿ ಬಂದುಬಿಡುತ್ತೆ. ಮತ್ತು ಬೇರೆ ರೀತಿಯ ಸಂದೇಶಗಳು ಬೇರೆ ರಾಜ್ಯದಲ್ಲಿ ಹೋಗ್ಬಿಡ್ತವೆ. ರಾಜ್ಯಗಳಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯಕ್ಕೆ ಶುರುವಾಗ್ತವೆ. ಯಾಕೆ ಗುಜರಾತಿನ ವ್ಯಕ್ತಿನೇ ಆಗ್ತಿರಬೇಕು ಅನ್ನುವಂಥದ್ದು. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ RSSಗೆ ತನ್ನ ಪ್ರೀತಿ ಪಾತ್ರರಾಗಿರುವವರನ್ನ ಪ್ರಧಾನಿ ಮಾಡಬೇಕು ನೆಕ್ಸ್ಟ್. ಆ ಮೂಲಕ ಏನು ಹತೋಟಿಯನ್ನು ಕಳ್ಕೊಂಡು ಬಿಟ್ಟಿದೀವಿ ಸದ್ಯಕ್ಕೆ ಸ್ವಲ್ಪ RSS ಬಿಜೆಪಿ ಮೇಲೆ, ಅದನ್ನ ವಾಪಸ್ ಗಳಿಸಬೇಕು ಅನ್ನುವಂಥದ್ದು ಮೋಹನ್ ಭಾಗವತ್ ಮತ್ತು RSS ನ ಲೆಕ್ಕಾಚಾರ. ಹಾಗಾದ್ರೆ ಅವರು ಪ್ರೀತಿ ಪಾತ್ರರು ಯಾರು? ನಂಬರ್ 1 ಚಾಯ್ಸ್ ದೇವೇಂದ್ರ ಫಡ್ನವೀಸ್. ದೇವೇಂದ್ರ ಫಡ್ನವೀಸ್ RSS ನ ನಂಬರ್ 1 ಚಾಯ್ಸ್. ಆ ನಂತರ ದೇವೇಂದ್ರ ಫಡ್ನವೀಸ್ ಆಗಿಲ್ಲ ಅಂದ್ರೆ ಬೇರೆ ರೀತಿಯಾದಂತಹ ಲೆಕ್ಕಾಚಾರಗಳು ತೋರಿಸ್ಬೇಕು ಅಥವಾ ಜನರನ್ನ ಸೆಳಿಬೇಕು, ಜನರಿಗೆ ಮಂಕು ಬೂದಿ ಎರಚಬೇಕು ಅನ್ನೋದಾದ್ರೆ ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಒಂದು ಆಪ್ಷನ್. ಅವರಿಬ್ರು ಆಗೋದಿಲ್ಲ, ಇಲ್ಲ ಇನ್ನಾರಾದ್ರೂ ಸೀನಿಯರ್ ಬೇಕು ಅಂತ ಅನ್ಕೊಂಡ್ರೆ ನಿತಿನ್ ಗಡ್ಕರಿ. ಈ 3 ಜನರಲ್ಲಿ ಒಬ್ಬರನ್ನ ಪ್ರಧಾನಿ ಮಾಡಬೇಕು ನರೇಂದ್ರ ಮೋದಿಯ ನಂತರ ಅನ್ನೋದು RSS ನ ಲೆಕ್ಕಾಚಾರ. ಕಾರಣ ನಾನು ಆಗ್ಲೇ ಹೇಳಿದೆ. ಸೊ ಇದು RSS ನ ವಿರೋಧಕ್ಕೆ ಇದು ಕಾರಣಗಳು ಮತ್ತು ಇದು ಲೆಕ್ಕಾಚಾರಗಳಾದ್ರೆ, ಹಾಗಾದ್ರೆ ಅಮಿತ್ ಶಾನ ಒಪ್ಕೊಳ್ಳೋದಕ್ಕೆ ಎಲ್ಲಾ ಬಿಜೆಪಿ ಲೀಡರ್ಸ್ ರೆಡಿ ಇದ್ದಾರೆ ಅಂದ್ರೆ ನೋ. ನಾನು ಹೇಳ್ದಂಗೆ ಕಾಂಪಿಟಿಷನ್ ಇದ್ದೇ ಇರುತ್ತೆ. ಆ ಕಾಂಪಿಟೇಟರ್ಸ್ಗಳು ನಾನು ಹೇಳ್ದಂಗೆ RSS ಬೆಂಬಲ ಇರುವವರೇ ಜಾಸ್ತಿ ಆಗಿರ್ತಾರಲ್ವಾ. ಬಿಜೆಪಿಯಲ್ಲಿ ಒಂದು ಹುದ್ದೆಗೆ ಬರಬೇಕು ಅಂದ್ರೆ, ಅದು ಪ್ರಧಾನಿಯಾಗಬೇಕು ಅಂದ್ರೆ RSS ಆಶೀರ್ವಾದ ಬೇಕೇ ಬೇಕು. ಸೊ RSS ಬಯಸಿದ ವ್ಯಕ್ತಿಗಳು 3 ಜನ, ದೇವೇಂದ್ರ ಫಡ್ನವೀಸ್, ನಿತಿನ್ ಗಡ್ಕರಿ ಮತ್ತು ಯೋಗಿ ಆದಿತ್ಯನಾಥ್. 3 ಜನ ಅಮಿತ್ ಶಾ ಉಪ ಪ್ರಧಾನಿ ಆಗೋದು ಸುತಾರಾಮ್ ಒಪ್ತಾ ಇಲ್ಲ, ಒಪ್ಪೋದು ಇಲ್ಲ. ಬಲವಂತಕ್ಕೆ ಈಗ ನಂಬರ್ಸ್ ಇದೆ, ಪವರ್ ಇದೆ ಅಂತ ಮಾಡಿಬಿಡಬಹುದು. ಬಟ್ 2029 ಚುನಾವಣೆಯಲ್ಲಿ ತಮ್ಮ ಗೇಮ್ ತೋರಿಸ್ಬಿಡ್ತಾರೆ. ಆಲ್ರೆಡಿ 2024 ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಗೇಮ್ ಆಡಿದ್ದಾರೆ ಅನ್ನುವಂತಹ ಆಪಾದನೆಗಳಿದೆ. ಹಾಗಾಗಿ ಸಮಾಜವಾದಿ ಪಕ್ಷದಕ್ಕಿಂತ ಬಿಜೆಪಿಯ ಸೀಟುಗಳು ಕಡಿಮೆ ಬಂತು ಉತ್ತರ ಪ್ರದೇಶದಲ್ಲಿ. ಅಯೋಧ್ಯೆ ಇರುವಂತಹ ಸೀಟನ್ನ ಸೋತು ಹೋದರು ಬಿಜೆಪಿ. ಅದೆಲ್ಲ ಯೋಗಿ ಆದಿತ್ಯನಾಥ್ ಗೇಮ್ ಅಂತ ಕೆಲವರು ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಯೋಗಿ ಆದಿತ್ಯನಾಥ್ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರದೇ ಆದಂತಹ ಸೇನೆಯನ್ನ ಒಂದು ರೀತಿಯಾಗಿ ಬಿಟ್ಟಿದ್ದಾರೆ. ಯಾವುದೋ ಟ್ರೋಲಿಂಗ್ ಸೇನೆ, IT ಸೇನೆ, ಎಲ್ಲ ಸೇನೆ ಬಿಟ್ಟಿದ್ದಾರೆ. ಮುಂದಿನ ಪ್ರಧಾನಿ, ಮೋದಿಯ ನಂತರದ ಪ್ರಧಾನಿ ಅಂತ ಈಗಲಿಂದಲೇ ಪ್ರಚಾರವನ್ನ ಕೊಟ್ಕೊಂಡು ಓಡಾಡ್ತಿರುವಂತಹ ಸನ್ನಿವೇಶದಲ್ಲಿ ಅಮಿತ್ ಶಾನ ಮಾಡಿಬಿಟ್ರೆ ಪಾಪ ಯೋಗಿ ಆದಿತ್ಯನಾಥ್ಗೆ ಹೊಟ್ಟೆ ಉರಿ ಅಲ್ವಾ, ಸಿಕ್ಕಾಪಟ್ಟೆ ಉರಿಯುತ್ತೆ. ಇನ್ನು ಅದೇ ಲೆಕ್ಕಾಚಾರ ನಿತಿನ್ ಗಡ್ಕರಿದು ಸಹ. ಆಗಾಗ ಅದನ್ನು ಹೊರಗೆ ಬೇರೆ ಬೇರೆ ರೀತಿಯಲ್ಲಿ ಹಾಕ್ತಿರ್ತಾರೆ ಅವರು. ಒಂದೊಂದು ರೀತಿಯಲ್ಲಿ ಟೀಕೆಯನ್ನ ಮಾಡ್ತಾ ಇರ್ತಾರೆ ನರೇಂದ್ರ ಮೋದಿಯ ಆಡಳಿತ ವೈಖರಿಯನ್ನ, ನರೇಂದ್ರ ಮೋದಿ ಓವರ್ ಕಾನ್ಫಿಡೆನ್ಸ್ ಅನ್ನ, ನರೇಂದ್ರ ಮೋದಿಯ ಆಡಳಿತವನ್ನ, ಏನೇನೋ. ಸೊ ನಿತಿನ್ ಗಡ್ಕರಿಗೂ ಆಸೆ ಇದೆ ಪ್ರಧಾನಿ ಆಗಬೇಕು ಅಂತ. ಅದರಲ್ಲೂ RSS ನ ಬೆಂಬಲ ಇರೋದ್ರಿಂದ ನಿತಿನ್ ಗಡ್ಕರಿ ಅವ್ರ ಪಾಡಿಗೆ ಅವರೇ ಅನ್ಕೊಂಡಿರೋದು, ನಾನು ಬೈ ಮಿಸ್ಟೇಕ್ ಮಿಸ್ ಆಗಿದೆ ಅಷ್ಟೇ, ನನಗೆ ಬೈ ಮಿಸ್ಟೇಕ್ ಮಿಸ್ ಆಗಿದೆ ಅಂತ. ಸೊ ಅಲ್ಲೇನಾದ್ರೂ ಅಮಿತ್ ಶಾ ಹೆಸರನ್ನು ಈಗ ಉಪ ಪ್ರಧಾನಿಗೆ ತಗೊಂಡು ಹೋದ್ರೆ ನಿತಿನ್ ಗಡ್ಕರಿ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಗೇಮ್ ಆಡೋ ಸಾಧ್ಯತೆ ಇದೆ. ಇನ್ನು ಅದೇ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್, RSS ಆಲ್ರೆಡಿ ಮಾತು ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಇದೆ. ಮೋದಿಯವರ ನಂತರ ನೀವೇ ಈಗಲಿಂದಲೇ ಸಿದ್ಧತೆ ಮಾಡಿಕೊಳ್ಳಿ ಅಂತ RSS ದೇವೇಂದ್ರ ಫಡ್ನವೀಸ್ಗೆ ಮಾತು ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಕನ್ಸ್ ಕಾಣ್ತಾ ಕೂತಿದ್ದಾರೆ, ನೆಕ್ಸ್ಟ್ ನಾನೇ ಪ್ರಧಾನಿ ಅಂತ. ಅದಕ್ಕೆ RSS ಕೊಡ್ತಾ ಇರುವಂತಹ 2 ಮುಖ್ಯವಾದಂತಹ ಲೆಕ್ಕಾಚಾರಗಳು ಅಥವಾ 2-3 ಲೆಕ್ಕಾಚಾರಗಳು ಏನು ಅಂತಂದ್ರೆ, ಯೋಗಿ ಆದಿತ್ಯನಾಥ್ ಅವರು ಸನ್ಯಾಸಿ ಆಗಿರೋದ್ರಿಂದ ಅವರ ಬಟ್ಟೆ, ಉಡುಗೆ, ಅದು ಇದು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅವರನ್ನ ಪ್ರಧಾನಿ ಮಾಡಿದ್ರೆ ವಿದೇಶ ಪ್ರವಾಸಗಳಿಗೆ ಹೋದಾಗ, ವಿದೇಶಗಳ ಜೊತೆ ಸಂಪರ್ಕಗಳನ್ನ ಮಾಡಿದಾಗ ಅದು ಅಡ್ಡಿ ಆಗುತ್ತೆ. ಪ್ಲಸ್ ಒಳ್ಳೆ ಇಂಗ್ಲಿಷ್ ಬಲ್ಲಂತಹ ವ್ಯಕ್ತಿ, ಹೈಲಿ ಎಜುಕೇಟೆಡ್ ವ್ಯಕ್ತಿಯನ್ನ ನೆಕ್ಸ್ಟ್ ಪ್ರಧಾನಿ ಮಾಡಬೇಕು ಈ ದೇಶಕ್ಕೆ ಅನ್ನುವಂಥದ್ದು RSS ಲೆಕ್ಕಾಚಾರ. ಅದೇನು ದೇಶದ ಒಳಿತಿಗಾಗಿ ಅಲ್ಲ,
ಖಂಡಿತ ಅಲ್ಲ. RSSಗೆ ದೇಶದ ಒಳಿತು ಅನ್ನುವಂತಹ ಒಂದು ವಿಚಾರ ತಲೆಯಲ್ಲಿದ್ರೆ ಅವರು ಮಾಡಬಹುದಾದಂತಹ ಒಂದೇ ವಿಚಾರ ಅಂದ್ರೆ RSS ಅನ್ನುವಂತಹ ಆ ಗುಂಪು, ನೋಂದಣಿ ರಹಿತ ಗುಂಪನ್ನ ಡಿಸ್ಮ್ಯಾಂಟಲ್ ಮಾಡಿ ಈ ದೇಶದ ಕ್ಷಮೆ ಕೇಳಿ ನಾವು ಮಾಡಿರುವ ಎಲ್ಲ ತಪ್ಪುಗಳನ್ನ ಕ್ಷಮಿಸ್ಬಿಡಿ, ನಾವು ಕಣ್ಮರೆಯಾಗಿ ಹೋಗ್ತೀವಿ ಅಂತ ಹಾಳಾಗಿ ಹೋಗೋದು ಈ ದೇಶದ ಮೇಲೆ ಅವರು ಮಾಡುವಂತಹ ದೊಡ್ಡ ಉಪಕಾರ. ದೇಶದ ಮೇಲೆ ಪ್ರೀತಿ ಇದ್ರೆ RSS ಅದೊಂದನ್ನೇ ಮಾಡಬಹುದಾದಂಥದ್ದು. ಸೊ ದೇವೇಂದ್ರ ಫಡ್ನವೀಸ್ ಆಯ್ಕೆ ದೇಶದ ಇದಲ್ಲ, ಅವರ ಈ ಹಿಂದುತ್ವ ಅಜೆಂಡಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ನಲ್ಲಿ ಹಿಂದುತ್ವವನ್ನ ಪ್ರಚಾರ ಮಾಡುವಂಥದ್ದಕ್ಕೆ ಒಬ್ಬ ಪ್ರಧಾನಿ, ಆ ಪ್ರಧಾನಿಗೆ ಒಳ್ಳೆ ಇಂಗ್ಲಿಷ್ ಬಂದರೆ ಓದಲ್ಲೆಲ್ಲ ರಾಮಾಯಣ ಮಹಾಭಾರತ ಹಿಂದುತ್ವ ಹಾಗೆ ಹೀಗೆ ಅಂತ ಭಾಷಣ ಬಿಗಿಯೋದು ಚೆನ್ನಾಗಿರುತ್ತೆ, ಎಲ್ಲವೂ ಲೆಕ್ಕಾಚಾರಗಳು. ಸೊ ಅದು RSS ಲೆಕ್ಕಾಚಾರ ಫಿಟ್ ಆಗೋದು ದೇವೇಂದ್ರ ಫಡ್ನವೀಸ್. ಸೊ ಈ 3 ಜನ ಈಗ ಅಮಿತ್ ಶಾನ ಉಪ ಪ್ರಧಾನಿ ಆಗದಂಗೆ ಏನೆಲ್ಲ ಮಾಡಬಹುದು ಅದನ್ನ ಇಂಟರ್ನಲಿ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಇಂಟರ್ನಲಿ ಏನು ಚುಚ್ಚು ಬಿಚ್ಚು ಮಾತು ಎಲ್ಲ ನಡೀತಾ ಇದೆಯಲ್ಲ, ಆ ಕಾರಣಕ್ಕೇನೆ ನರೇಂದ್ರ ಮೋದಿ ಅವರು ಸಂಪುಟ ಪುನಾರಚನೆ ಮಾಡ್ತಾ ಇಲ್ಲ. ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಇವರನ್ನ ಉಪ ಪ್ರಧಾನಿಯಾಗಿ ಘೋಷಣೆ ಮಾಡಬೇಕು, ತರಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಅಭಿಲಾಷೆ. ಅದಾಗದೇ ಇರೋ ಕಾರಣಕ್ಕಾಗಿ ಸಂಪುಟ ಪುನಾರಚನೆಯನ್ನು ಸಹ ತಡೆದು ನಿಲ್ಲಿಸಿಟ್ಟಿದ್ದಾರೆ. ಸೊ ಈ ಮೂಲಕ ದೊಡ್ಡ ರಾಜಕೀಯ ಗೇಮ್ ಬಿಜೆಪಿಯ ಒಳಗಡೆನೆ ನಡೀತಾ ಇದೆ ಮತ್ತು ಇಡೀ ದೇಶದಲ್ಲಿ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಡಿಲಿಮಿಟೇಷನ್ ಅನ್ನ ಹೇಗಾದರೂ ಸಾಧಿಸ್ಬಿಡ್ಬೇಕು ಈ ಸೆಷನ್ ಅಲ್ಲಿ. ಈ ಮುಂದಿನ ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಡಿಲಿಮಿಟೇಷನ್ ಬಿಲ್ ತಗೊಂಡು ಬಂದು TMC ಇಂದ ಹೊರಗಡೆ ಬಂದಿರುವಂತಹ MP ಗಳು ಬೇರೆ ಬೇರೆ ಏನು JDU ಆಲ್ರೆಡಿ ಇದೆ, ಇನ್ನೊಂದಷ್ಟು ಪಕ್ಷಗಳನ್ನ ಎಳ್ಕೊಂಡು ಬಂದು NCP ಯಾರ್ದು ಶರದ್ ಪವಾರ್ ಅವ್ರದ್ದಾಗಿರಬಹುದು, ಈ ಕಡೆ ಉದ್ಧವ್ ಠಾಕ್ರೆ ಅವ್ರದ್ದು MP ಗಳನ್ನ ಎಳ್ಕೊಂಡು ಬಂದು ಎಲ್ಲರನ್ನು ಎಳ್ಕೊಂಡು ಬಂದು 2/3 ಮೆಜಾರಿಟಿ ತೋರಿಸಿ ಡಿಲಿಮಿಟೇಷನ್ ಸಾಧಿಸ್ಬಿಡಬೇಕು. ಆಗ ಡಿಲಿಮಿಟೇಷನ್ ಆಗಿ ಅಮಿತ್ ಶಾನು ಉಪ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಗೊತ್ತಲ್ಲಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ 2029ಕ್ಕೆ ಚುನಾವಣೆಗೆ ಇಳಿಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. 2029ಕ್ಕೆ ಇಳಿತಾರ ಅಥವಾ ಡಿಲಿಮಿಟೇಷನ್ ಲೆಕ್ಕಾಚಾರ ಬಂದು ಇಡೀ ದೇಶಕ್ಕೆ ಒಮ್ಮೆಲೆ ಚುನಾವಣೆ ಅಂತ ಏನಾದ್ರು ಅಲ್ಲಿ ಡೇಟ್ಗಳು ಆ ಕಡೆ ಈ ಕಡೆ ಆಗುತ್ತಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂದಿನ ಚುನಾವಣೆಗೆ ನರೇಂದ್ರ ಮೋದಿ ಕಾನ್ಫಿಡೆಂಟ್ ಆಗಿ ಈ ಎರಡನ್ನು ತಗೊಂಡು ಹೋಗ್ಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಇಷ್ಟೆಲ್ಲ ನಡೀತಾ ಇದೆ. ಸೊ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬಂದಂತೆ ಅದೆಲ್ಲ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ನಿಮ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.